ಯಾವುದೇ ರಕ್ತ ಆದರೂ ಕೂಡ ಅದು ಅಸ್ಪೃಶ್ಯರ ರಕ್ತ ಆಗಿರ್ಬೋದು, ಮುಸ್ಲಿಂ ರಕ್ತ ಆಗಿರ್ಬೋದು, ಕ್ರಿಶ್ಚಿಯನ್ ರಕ್ತ ಆಗಿರ್ಬೋದು, ಬೌದ್ಧ ರಕ್ತ ಆಗಿರ್ಬೋದು, ಸಿಖ್ ರಕ್ತ ಆಗಿರ್ಬೋದು, ಹಿಂದೂ ರಕ್ತ ಆಗಿರ್ಬೋದು, ಯಾವುದೇ ರಕ್ತ ಆಗಲಿ ನಾನು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊತಾ ಇದ್ದೀನಿ, ಯಾವುದಾದ್ರೂ ರಕ್ತ ಕೊಡಿ ಅಂತ ಹೇಳಿ ಅದು ರಕ್ತ ಶರೀರಕ್ಕೆ ಸೇರ್ಕೊತದೆ. ಶಸ್ತ್ರಚಿಕಿತ್ಸೆ ಆದಮೇಲೆ ಕಾಯಿಲೆ ವಾಸಿಯಾದ ಮೇಲೆ ಮತ್ತೆ ನಾನು ಮೇಲ್ಜಾತಿಗೆ ಸೇರಿದವನು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಸ್ವಾರ್ಥಪರವಾದಂಥ ಆಲೋಚನೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನಾನು ಬದುಕಬೇಕಾದಾಗ ಯಾವ ರಕ್ತ ಆದರೂ ಆಗ್ಬೋದು, ನನಗೆ ವಾಸಿಯಾದ ಮೇಲೆ ಮತ್ತೆ ಜಾತಿ ವ್ಯವಸ್ಥೆಯನ್ನು ನಾನು ಆ ಜಾತಿ ಈ ಜಾತಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಸ್ವಾರ್ಥಪರವಾದಂಥ ಆಲೋಚನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾಕೆ ಈ ಉದಾಹರಣೆಯನ್ನು ಕೊಟ್ಟರೆ ಅಂತಂತಂದರೆ, ಮನುಷ್ಯರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ಯಾವುದೇ ಧರ್ಮ ಆಗ್ಬೋದು, ಯಾವುದೇ ಜಾತಿ ಆಗ್ಬೋದು, ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನು ಬೋಧಿಸ್ತವೆ ಹೊರತು ದ್ವೇಷವನ್ನು ಬೋಧಿಸೋದಿಲ್ಲ. ಪ್ರೀತಿಯನ್ನು ಹೇಳ್ತವೆ ಹೊರತು ದ್ವೇಷವನ್ನು ಹೇಳೋದಿಲ್ಲ. ಅದರಿಂದ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದನ್ನು ಬಸವಣ್ಣವರು, ಕನಕದಾಸರು ಪ್ರಸಾರ ಮಾಡ್ತಕ್ಕಂಥ. ಅದಕ್ಕೋಸ್ಕರನೇ ಕನಕದಾಸರ ಪ್ರತಿಮೆಗಳನ್ನು, ಕನಕದಾಸರ ಅವರ ಹೆಸರಿನಲ್ಲಿ ಅನೇಕ ಸಮುದಾಯ ಭವನಗಳನ್ನು, ಅವರ ಹೆಸರಿನಲ್ಲಿ ಅನೇಕ ದೇವಸ್ಥಾನಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಂಗೇನೆ ಬಸವಣ್ಣವರ ಹೆಸರಿನಲ್ಲೂ ಕೂಡ ಅನೇಕ ದೇವಸ್ಥಾನಗಳನ್ನು, ಅನೇಕ ಪ್ರತಿಮೆಗಳನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದರಿಂದ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ದೊಡ್ಡ ಮಾನವತಾವಾದಿಗಳಾಗಿದ್ದರು. ಬಸವಣ್ಣವರು ಇರ್ಬೋದು, ಕನಕದಾಸರು ಇರ್ಬೋದು, ಮಾನವತಾವಾದಿಗಳಾಗಿದ್ದರು, ವಿಶ್ವ ಮಾನವರಾಗಿದ್ದರು. ಕುವೆಂಪು ಒಂದು ಕಡೆ ಹೇಳ್ತಾರೆ, ನಾವು ಎಂಥ ಸಮಾಜ ಬಯಸ್ತಾ ಇದ್ದೀವಿ ಅಂತಂದರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ. ಅದಕ್ಕೋಸ್ಕರನೇ ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ಜಾರಿ ಮಾಡ್ತಕ್ಕಂಥದ್ದನ್ನು ಮಾಡಿದೆ. ಎಲ್ಲವೂ ಕೂಡ, ಎಲ್ಲ ಕಾರ್ಯಕ್ರಮಗಳು ಕೂಡ ಬಡವರಿಗೋಸ್ಕರ, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು. ನಾವು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ವಿಂಗಡಣೆ ಮಾಡಲಿಲ್ಲ. ಎಲ್ಲ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಆಗ 5 ವರ್ಷ ಇದ್ದೆ. ಬಹುಶಃ ದೇವರಾಜ ಅರಸರವರು ಇದೇ ತಾಲೂಕಿನವರು, ಕಲ್ಲಳ್ಳಿಯವರು ಅವರು ಮುಖ್ಯಮಂತ್ರಿ ಆಗಿದ್ರು. ಅವರು 5 ವರ್ಷ ತುಂಬಿಸಿದ್ರು ಮೊದಲನೇ ಅವಧಿನಲ್ಲಿ. ಅವರ ನಂತರ ನಾನು 5 ವರ್ಷ ತುಂಬಿಸಿದಂಥ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಇಲ್ಲಿವರೆಗೆ ದೇವರಾಜ ಅರಸರವರು ಬಹಳ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದಂಥ, ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ನಾನು
ಅವರು ಏನು ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಆ ರೆಕಾರ್ಡನ್ನು ಬ್ರೇಕ್ ಮಾಡಿ ಈಗ ಕರ್ನಾಟಕದಲ್ಲಿ ಹೆಚ್ಚು ಸೇವೆ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಆಗ ನಾನು ಮುಖ್ಯಮಂತ್ರಿ ಆಗಿದ್ದೆಲ್ಲ 2013ರಿಂದ 2018ರವರೆಗೆ ಮೊದಲನೇ ಕೆಲಸ ಮಾಡಿದ್ದು ದೇವರಾಜ ಅರಸರವರ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ. ಇಲ್ಲಿ ರೈತರು ಯಾರ್ಯಾರು ಬಡವರು ಸಾಲ ಮಾಡಿದ್ರು ಆ ಸಾಲವನ್ನೆಲ್ಲ ಸಂಪೂರ್ಣವಾಗಿ ಮನ್ನಾ ಮಾಡದ್ದು ಮೊದಲನೇ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಆಮೇಲೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಮನಸ್ವಿನಿ, ಮೈತ್ರಿ, ಶಿವಭಾಗ್ಯ, ಶಾದಿ ಭಾಗ್ಯ, ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ಮಾಡಿದ್ದು, ಆಮೇಲೆ ಮಾತೃಪೂರ್ಣ ಕಾರ್ಯಕ್ರಮ ಮಾಡಿದ್ದು. ಈಗ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಬಡವರ ಪರವಾಗಿ ಇದ್ದಂಥ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಆಮೇಲೆ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದೆ. ಅನೇಕ ಭರವಸೆಗಳನ್ನು ಜನರಿಗೆ ಕೊಡ್ತಕ್ಕಂಥದ್ದನ್ನಾಯಿತು. ಆ ಭರವಸೆಗಳಲ್ಲಿ ಬಹಳ ಮುಖ್ಯವಾದವು ಗ್ಯಾರಂಟಿ ಯೋಜನೆಗಳು. ಇವತ್ತು ನುಡಿದಂತೆ ನಡೆದಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೋಬೇಕಾಗ್ತದೆ. ಭರವಸೆ ಕೊಡೋದು ಸುಲಭ, ಆದರೆ ಭರವಸೆಗಳನ್ನು ಕೊಟ್ಟ ಮಾತಿನಂತೆ ನಡೆಸ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ 5,000 to 6,000 ರೂಪಾಯಿ ಸಿಗ್ತದೆ. ವರ್ಷಕ್ಕೆ 50,000 to 60,000 ರೂಪಾಯಿ ಸಿಗ್ತದೆ. ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ ರೂಪಾಯಿಗಳು. ನಮ್ಮ ವಿರೋಧ ಪಕ್ಷದವರು ಹೇಳಿದ್ರು ಇವನ್ನ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗಿಬಿಡ್ತದೆ, ಟ್ರೆಜರಿ ಖಾಲಿ ಆಗಿಬಿಡ್ತದೆ ಅಂತೆಲ್ಲ ಹೇಳಿದ್ರು. ಆದರೆ ನಾನು ಧೈರ್ಯ ಮಾಡಿ ಇವತ್ತು 3 ವರ್ಷಗಳು ಕಳೆದಿವೆ. 3 ವರ್ಷಗಳು ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ. ಇದಕ್ಕೆ ಪ್ರೇರಣೆ ಏನಪ್ಪಾ ಅಂತಂದ್ರೆ ಕನಕದಾಸರು ಮತ್ತು ಬಸವಣ್ಣವರು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಂಥವರು. ಅವರು ಹೇಳಿದರು, ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ
ರಾಜಕೀಯ ಸ್ವಾತಂತ್ರ್ಯದ ರಾಜಕೀಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಬೇಕು ಅನ್ನೋದಾದರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಈ ಕೆಲಸವನ್ನ ನಮ್ಮ ಸರ್ಕಾರ ಎಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ, ಇದಕ್ಕೆ ಪ್ರೇರಣೆ ಕನಕದಾಸರು ಮತ್ತು ಬಸವಣ್ಣವರು, ಈ ಪ್ರೇರಣೆ ಅಂಬೇಡ್ಕರ್ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.